ಸ್ನೇಹಿತರೆ, ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ 3 ಇಂಪಾರ್ಟೆಂಟ್ ಆಗಿರುವ ವಿಷಯಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ, ಅಮೆರಿಕದ ಇಮಿಗ್ರೇಷನ್ ಮತ್ತೆ ಟೆಕ್ ಫೋರ್ಸ್ ನ ಟ್ರಂಪ್ ಚೇಂಜ್ ಮಾಡುವಂತ ಪ್ಲಾನ್ ಅಲ್ಲಿದ್ದಾರೆ. ಅದಾದ್ಮೇಲೆ ಫಾರಿನ್ ಬಾರೋಯಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಟ್ರೆಂಡ್ಸ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ನಂತರ ಸೆಬಿ ಒಂದು ದೊಡ್ಡ ಹೆಜ್ಜೆನ ಇಡೋದಕ್ಕೆ ಮುಂದೆ ಬಂದಿದೆ. ಅಂದ್ರೆ $250 ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ರಿಗೂ ಸಹ ಚಾನ್ಸ್ ನ ಕೊಡ್ತಿದೆಯಂತೆ. ನಿಮ್ಮೆಲ್ಲರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಜನವರಿ 24 ಫ್ರೈಡೆ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವು ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಸೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡು ಬರೋಣ. ಡೊನಾಲ್ಡ್ ಟ್ರಂಪ್ ರೀಸೆಂಟ್ ಆಗಿ ಅಮೆರಿಕದಲ್ಲಿ ಈ ಬರ್ತ್ ರೈಟ್ ಸಿಟಿಸನ್ಶಿಪ್ ಅಂದ್ರೆ ಹುಟ್ಟಿನಿಂದ ಪೌರತ್ವ ಕೊಡುವಂತಹ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರು. Birthright, it's ridiculous. We're the only country in the world that does this with birthright, as you know, and it's just absolutely ridiculous. But we'll see. We have very good grounds. People have wanted to do this for decades. ಅಂದ್ರೆ ಅಮೆರಿಕದಲ್ಲಿ ಹುಟ್ಟಿರೋ ಮಕ್ಕಳ ಪೇರೆಂಟ್ಸ್ US ಸಿಟಿಸನ್ಸ್ ಅಲ್ದಿದ್ರೆ ಅಥವಾ H-1B ವೀಸಾ ತರ ಈ ಟೆಂಪರರಿ ವೀಸಾಗಳಲ್ಲಿ ಇವ್ರಿಗೆ ಆಟೋಮೆಟಿಕ್ ಸಿಟಿಸನ್ಶಿಪ್ ಸಿಗಲ್ಲ. ಇದರಿಂದ H-1B ವೀಸಾದಲ್ಲಿ ಇರೋ ತುಂಬಾ ಫ್ಯಾಮಿಲೀಸ್ಗೆ ತೊಂದರೆ ಆಗುತ್ತೆ. ಯಾಕೆ ಅಂತಂದ್ರೆ US ನಲ್ಲಿ ಹುಟ್ಟಿದ ಮಕ್ಕಳ ಸಿಟಿಸನ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇದು ಯಾಕೆ ಒಂದು ದೊಡ್ಡ ವಿಷಯ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ H-1B ವೀಸಾ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, 1990ರಲ್ಲಿ US ಗವರ್ನಮೆಂಟ್ H-1B ಪ್ರೋಗ್ರಾಮ್ ನ ಶುರು ಮಾಡ್ತು. ಇದರಿಂದ ಅಮೆರಿಕನ್ ಕಂಪನೀಸ್ ಬೇರೆ ಬೇರೆ ದೇಶಗಳಿಂದ ಈ ಸ್ಪೆಷಲೈಸ್ಡ್ ಸ್ಕಿಲ್ಸ್ ಇರುವಂತಹ ವರ್ಕರ್ಸ್ ನ ಹೈರ್ ಮಾಡ್ಕೊಂಡ್ರು. ಈ ವರ್ಕರ್ಸ್ ಜಾಸ್ತಿ ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತೆ ಹೆಲ್ತ್ ಕೇರ್ ಫೀಲ್ಡ್ ಅಲ್ಲಿ ಇರ್ತಾರೆ. ನೋಡಿ, ಪ್ರತಿ ವರ್ಷ ಗವರ್ನಮೆಂಟ್ ಲಿಮಿಟೆಡ್ ವೀಸಾಗಳನ್ನ ಕೊಡುತ್ತೆ. 65,000 ಎಲ್ರಿಗೂ ಕೊಡುತ್ತೆ. ಮತ್ತೆ 20,000 US ಯೂನಿವರ್ಸಿಟೀಸ್ ನಲ್ಲಿ ಅಡ್ವಾನ್ಸ್ಡ್ ಡಿಗ್ರಿನ ತಗೊಂಡಿರೋರ್ಗೂ ಕೂಡ ವೀಸಾಗಳನ್ನ ಕೊಡ್ತಾರೆ. ಈ ವೀಸಾಗೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇರೋದ್ರಿಂದ ಲಾಟ್ರಿ ಸಿಸ್ಟಮ್ ಇಂದನೂ ಕೂಡ ವೀಸಾ ಕೊಡ್ತಾರೆ. 2023ರಲ್ಲಿ 3,86,000 ವೀಸಾ ಅಪ್ರೂವಲ್ಸ್ ಆಗಿದೆ, ಗೊತ್ತಾ? ಆದ್ರೆ ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ H-1B ವೀಸಾ ಬಗ್ಗೆ ಮಾತಾಡಿದ್ದು ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಅವರು ಪ್ರೆಸಿಡೆಂಟ್ ಆದಾಗ ಇದರ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಬೈ ಅಮೆರಿಕನ್ ಹೈಯರ್ ಅಮೆರಿಕನ್ ಪಾಲಿಸಿಯಿಂದ ಇಮಿಗ್ರೆಂಟ್ಸ್ಗೆ ವೀಸಾ ಕೊಡೋದನ್ನ ಕಷ್ಟ ಮಾಡಿದ್ರು. American projects should be made with American goods. Secondly, we are going to enforce the higher American rules that are designed to protect jobs and wages of workers in the United States. We believe jobs must be offered to American workers first. Does that make sense? ಆದ್ರೆ ಇತ್ತೀಚೆಗೆ ಅವರು ಕಾಂಪಿಟೆಂಟ್ ಇರುವಂತ ಜಾಸ್ತಿ ಜನರು ಅಮೆರಿಕಾಗೆ ಬರೋಕೆ ಬಿಡ್ತೀನಿ ಅಂತಾನೂ ಕೂಡ ಹೇಳಿದ್ರು. ಅವರು ಬೇರೆಯವ್ರಿಗೆ ಟ್ರೈನಿಂಗ್ ಕೊಟ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳ್ತೀನಿ ಕೇಳಿ. ನಾನು ಕಾಂಪಿಟೆಂಟ್ ಇರೋಂಥ ಜನರು ನಮ್ಮ ದೇಶಕ್ಕೆ ಬರೋದನ್ನ ಇಷ್ಟಪಡ್ತೀನಿ. ಅವರು ಟ್ರೈನಿಂಗ್ ಕೊಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರು ಕೂಡ ಪರವಾಗಿಲ್ಲ. ನಾನು ಬರೀ ಇಂಜಿನಿಯರ್ಸ್ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲ ಲೆವೆಲ್ ಜನರ ಬಗ್ಗೆನೂ ಕೂಡ ಮಾತಾಡ್ತಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. I also like very competent people coming into our country, even if that involves them training and helping other people. And I'm not just talking about engineers. I'm talking about people at all levels. We want competent people coming into our country. ಜೋ ಬೈಡನ್ ಪ್ರೆಸಿಡೆಂಟ್ ಆಗಿದ್ದಾಗ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಪ್ರೋಗ್ರಾಮ್ ನ ಇನ್ನೂ ಕೂಡ ಮಾಡರ್ನ್ ಮಾಡಿದ್ರು. ಮತ್ತೆ ಅಬ್ಯೂಸ್ ಅಂದ್ರೆ ದುರುಪಯೋಗ ಕಮ್ಮಿ ಮಾಡೋದಕ್ಕೂ ಸಹ ರೂಲ್ಸ್ ಅನ್ನ ಹಾಕಿದ್ರು. ಅಬ್ಯೂಸ್ ಅಂದ್ರೆ ಕೆಲವು IT ಕನ್ಸಲ್ಟಿಂಗ್ ಫರ್ಮ್ಸ್ ಲಾಟ್ರಿ ಸಿಸ್ಟಮ್ ನ ತಪ್ಪಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನೋಡಿ, ಅವ್ರಿಗೆ 2,000 ಜನ ಬೇಕಿದ್ರೆ ವೀಸಾ ಸಿಗೋದು ಕಷ್ಟ ಅಂತ ಗೊತ್ತು. ಅದಕ್ಕೆ 6,000 ಅಪ್ಲಿಕೇಶನ್ಸ್ ಅನ್ನ ಹಾಕ್ತಾರೆ. ಇದು ದೊಡ್ಡ ಕಂಪನಿಗಳಿಗೆ ಒಳ್ಳೆಯದು, ಆದ್ರೆ ಚಿಕ್ಕ ಕಂಪನಿಗಳಿಗೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಯಾಕೆ ಅಂತಂದ್ರೆ ಚಿಕ್ಕ ಕಂಪನಿಗಳಿಗೆ ಸ್ಪೆಷಲ್ ಸ್ಕಿಲ್ಸ್ ಇರುವಂತಹ ಜನರು ಬೇಕಾಗಿರ್ತಾರೆ ಅಲ್ವಾ? ಈ ಕಾಗ್ನಿಸೆಂಟ್, ಇನ್ಫೋಸಿಸ್ ಮತ್ತೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ತರ ಕಂಪನಿಗಳು 3,56,000 H-1B ಅಪ್ರೂವಲ್ಸ್ ನ ತಗೊಂಡಿದ್ದಾರೆ. ಇನ್ನು H-1B ಪ್ರೋಗ್ರಾಮ್ ನ ಯೂಸೇಜ್ ಟ್ರೆಂಡ್ಸ್ ನ ನೋಡಿದ್ವಿ ಅಂತಂದ್ರೆ ನಮ್ಗೆ 2 ಬೇರೆ ಕಥೆನೆ ಕಾಣಿಸುತ್ತೆ. ಅಮೆರಿಕನ್ ಟೆಕ್ ಕಂಪನೀಸ್ಗಳು ಅಮೆಜಾನ್ ಆಗಿರ್ಬೋದು, ಮೆಟಾ ಆಗಿರ್ಬೋದು ಮತ್ತೆ ಗೂಗಲ್ ನಲ್ಲಿ ತುಂಬಾ ವರ್ಷದಿಂದ H-1B ವರ್ಕರ್ಸ್ ನ ಕೇಳಿದ್ರು. ಅಮೆಜಾನ್ ಕಂಪನಿಯಲ್ಲಿ 2016 ಆದ್ಮೇಲೆ 478% ವೀಸಾ ಅಪ್ಲಿಕೇಶನ್ಸ್ ಅನ್ನ ಜಾಸ್ತಿ ಮಾಡಿದೆ. ಆದ್ರೆ 2024 ನಲ್ಲಿ ಅಮೆಜಾನ್, ಗೂಗಲ್ ಮತ್ತೆ ಮೈಕ್ರೋಸಾಫ್ಟ್ ನ ಅಪ್ರೂವಲ್ಸ್ ಕೂಡ ಕಮ್ಮಿ ಆಗಿದೆ. ಫಾರ್ ಎಕ್ಸಾಂಪಲ್, ಅಮೆಜಾನ್ ನ ಅಪ್ರೂವಲ್ಸ್ 2023
2023ನಲ್ಲಿ 11,000 ಇತ್ತು. ಆದರೆ 2024ರಲ್ಲಿ 9,265ಗೆ ಇಳಿದೋಗಿದೆ. ಇನ್ನು ಇಂಡಿಯನ್ ಕಂಪನಿಗಳು H1B ವೀಸಾ ಮೇಲೆ ಡಿಪೆಂಡ್ ಆಗೋದು ಕೂಡ ಕಮ್ಮಿ ಮಾಡ್ತಿದ್ದಾರೆ. ಇನ್ಫೋಸಿಸ್, TCS ಮತ್ತೆ ವಿಪ್ರೋ ವೀಸಾ ಯೂಸ್ ಮಾಡೋದು ಸಹ ತುಂಬಾ ಕಮ್ಮಿ ಮಾಡಿದ್ದಾರೆ. TCS ನಾವು ನೋಡಿದಾಗ 75% ಇದೆ, ಮತ್ತೆ ವಿಪ್ರೋನು ಕೂಡ ನೋಡಿದಾಗ 69% ವೀಸಾ ಕಮ್ಮಿ ಮಾಡೋದನ್ನು ಸಹ ನಾವಿಲ್ಲಿ ನೋಡಬಹುದು. ಯಾಕೆ ಅಂದ್ರೆ ಈ ಕಂಪನಿಗಳು ಲೋಕಲ್ ಆಗಿ ಅಮೆರಿಕದಲ್ಲೇ ಜನರನ್ನ ಹೈಯರ್ ಮಾಡ್ತಾರೆ ಅಥವಾ ಬೇರೆ ತರಹ ಪ್ರಾಜೆಕ್ಟ್ಸ್ ಗಳನ್ನು ಕೂಡ ಮಾಡ್ತಿದ್ದಾರೆ. ಈ ಚೇಂಜ್ ಇದ್ರೂನು H1B ಪ್ರೋಗ್ರಾಮ್ ನಲ್ಲಿ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ. 2023ರಲ್ಲಿ ನಾವು ನೋಡಿದಾಗ 72% H1B ವೀಸಾ ಇಂಡಿಯನ್ಸ್ಗೆ ಸಿಕ್ಕಿದೆ ಗೊತ್ತಾ. ಅಂದ್ರೆ 2,79,000 ಅಪ್ರೂವಲ್ಸ್ ಆಗಿದೆ ಅಂತ ಅರ್ಥ. ವೀಸಾ ಸಿಗದ ಜನ ಇಂಡಿಯಾದಲ್ಲೇ ಅವರ ಒಂದು ಸ್ಕಿಲ್ಸ್ ನ ಯೂಸ್ ಮಾಡ್ತಿದ್ದಾರೆ. ಇಂಡಿಯಾದ ಟೆಕ್ ಸೆಕ್ಟರ್ ಬೆಳೆಯೋದಕ್ಕೆ ಅವರು ಹೆಲ್ಪ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 2005ರಲ್ಲಿ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ನಲ್ಲಿ ಇಂಡಿಯಾ US ನ ಹಿಂದಕ್ಕೆ ಹಾಕ್ಬಿಟ್ಟು ಮುಂದಕ್ಕೆ ಹೋಯಿತು. ಒಂದು ಪಕ್ಷ US ಸ್ಕಿಲ್ಡ್ ವರ್ಕರ್ಸ್ ನ ತಗೊಂಡ್ರು ಕೂಡ ಇಂಡಿಯಾಗೆ ಬಂದು ಟ್ಯಾಲೆಂಟೆಡ್ ಜನಗಳು ಕೆಲಸ ಮಾಡುವಂತಹ ರೇಟ್ ಜಾಸ್ತಿ ಆಗಿದೆ. H1B ವೀಸಾಗೂ ಮತ್ತೆ ಇನೋವೇಷನ್ಸ್ಗೂ ಒಂದು ಲಿಂಕ್ ಇದೆ ನೋಡಿ. US ನಲ್ಲಿ ಇಮಿಗ್ರೇಷನ್ಸ್ ವರ್ಕ್ ಫೋರ್ಸ್ ನಲ್ಲಿ ಕೇವಲ 14% ಇದ್ರೂ ಕೂಡ ಅವರು 25% ಪೇಟೆಂಟ್ಸ್ ನ ಮಾಡ್ತಾರೆ. ಇನ್ನು ಸಿಲಿಕಾನ್ ವ್ಯಾಲಿಯಲ್ಲಿ ನಾವು ನೋಡಿದಾಗ 56% ಸ್ಟೆಮ್ ವರ್ಕರ್ಸ್ ಬೇರೆ ದೇಶದವರು. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ ನಾವು ನೋಡ್ತೀವಿ ಅಂತಂದ್ರೆ 70% ಬೇರೆ ದೇಶದವರು ಕೂಡ ಇದ್ದಾರೆ. ಇನ್ನು ಸ್ಪೇಸ್ ಎಕ್ಸ್, ಪಾಲಂಚೀರ್ ಮತ್ತೆ ಊಬರ್ ತರ ಅಮೆರಿಕದ ತುಂಬಾ $1 ಬಿಲಿಯನ್ ಸ್ಟಾರ್ಟ್ಅಪ್ಸ್ಗೆ ಬೇರೆ ದೇಶದ ಫೌಂಡರ್ಸ್ ಕೂಡ ಇದ್ದಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಗೊತ್ತಾ, ಫಾರಿನ್ ಟ್ಯಾಲೆಂಟ್ ಹೊಸ ಐಡಿಯಾಸ್ ಮತ್ತೆ ಇಂಡಸ್ಟ್ರೀಸ್ಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅಂತ. H1B ಸಿಸ್ಟಮ್ ಇಂದ US ಎಕನಾಮಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಪ್ರತಿ H1B ಮೈಗ್ರೆಂಟ್ ಇಂದ US ನಲ್ಲಿರೋ ವರ್ಕರ್ಸ್ ಇನ್ಕಮ್ ನಾವು ನೋಡಿದಾಗ $1,345 ಜಾಸ್ತಿ ಆಗುತ್ತೆ. ಮತ್ತೆ US ಮತ್ತೆ ಇಂಡಿಯಾಗೆ GDP ಕೂಡ ಜಾಸ್ತಿ ಆಗ್ತಾನೆ ಇದೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ರಿಸರ್ಚ್ ಪ್ರಕಾರ ಅಮೆರಿಕನ್ ಕಂಪನಿ H1B ವೀಸಾ ಸಿಕ್ತಿಲ್ಲ ಅಂತಂದ್ರೆ ಅವರು ಅಮೆರಿಕನ್ ಜನರನ್ನ ಹೈಯರ್ ಮಾಡೋ ಬದಲು ಬೇರೆ ದೇಶದಲ್ಲಿ ಕೆಲಸ ಶುರು ಮಾಡ್ತಾರೆ. ಅಂದ್ರೆ ವೀಸಾ ರಿಸ್ಟ್ರಿಕ್ಷನ್ಸ್ ಇಂದ US ನಲ್ಲಿ ಜಾಬ್ಸ್ ಕಮ್ಮಿ ಆಗ್ಬೋದು. ಯಾಕೆ ಅಂದ್ರೆ ಕಂಪನಿಗಳು ಬೇರೆ ದೇಶಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ ಅಲ್ವಾ. ಆದ್ರೆ ಕೆಲವು ಜನರು ತುಂಬಾ ಫಾರಿನ್ ವರ್ಕರ್ಸ್ ಬಂದ್ರೆ ಅಮೆರಿಕನ್ ವರ್ಕರ್ಸ್ಗೆ ಸಂಬಳ ಕಮ್ಮಿ ಆಗತ್ತೆ ಅಂತ ವರಿ ಸಹ ಮಾಡ್ಕೊಳ್ತಿದ್ದಾರೆ. ರಿಸರ್ಚ್ ಪ್ರಕಾರ ನಾವು ನೋಡಿದಾಗ ಇದು ಪೂರ್ತಿ ಕೂಡ ಸರಿ ಇಲ್ಲ. ಫಾರಿನ್ ಕಾಂಪಿಟೇಷನ್ ಇಲ್ಲದೆ ಇದ್ರೆ US ಕಂಪ್ಯೂಟರ್ ಸೈಂಟಿಸ್ಟ್ಗಳ ಸಂಬಳ ಕೂಡ ಸ್ವಲ್ಪ ಜಾಸ್ತಿ ಇರ್ತಿತ್ತು ಅಲ್ವಾ. ಆದ್ರೆ ಟೆಕ್ ಸೆಕ್ಟರ್ ಬೆಳೆಯೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ವರ್ಕರ್ಸ್ಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಅಮೆರಿಕನ್ ಎಕನಾಮಿ ನೋಡಿದಾಗ ಕಾಂಪಿಟೇಟಿವ್ ಸಹ ಆಗಿರತ್ತೆ. ಇಮಿಗ್ರೇಷನ್ ಜಾಸ್ತಿ ಇರೋ ಜಾಗಗಳಲ್ಲಿ ಲೋಕಲ್ ವೇಜಸ್ ಕಮ್ಮಿ ಆಗಲ್ಲ ಅಂತಾನು ಕೆಲವು ಸ್ಟಡೀಸ್ ಹೇಳತ್ತೆ ಗೊತ್ತಾ. ಇಮಿಗ್ರೆಂಟ್ಸ್ ಹೊಸ ಬಿಸ್ನೆಸ್ ಜಾಸ್ತಿ ಶುರು ಮಾಡ್ತಾರೆ, ಮತ್ತೆ ಅವರು US ನಲ್ಲಿ ಹುಟ್ಟಿರೋ ಜನರಿಗಿಂತ ಜಾಸ್ತಿ ಕಂಪನೀಸ್ ನ ಶುರು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅವರು ಚಿಕ್ಕ ಮತ್ತೆ ದೊಡ್ಡ ಕಂಪನಿಗಳು ಶುರು ಮಾಡಿ ಜಾಸ್ತಿ ಸಂಬಳ ಕೊಡ್ತಾರೆ. ಇದರಿಂದ ದೇಶದ ಎಕನಾಮಿ ಗ್ರೋತ್ ಜಾಸ್ತಿ ಆಗತ್ತೆ ಅಲ್ವಾ. ಇಂಡಿಯಾದಿಂದ ಅಮೆರಿಕಾಗೆ ಸ್ಟಡಿ ಮಾಡಕ್ ಹೋದವರು ಅಥವಾ ವರ್ಕ್ ಮಾಡಕ್ಕೆ ಹೋದವರು ವಾಪಸ್ ಬಂದು ಇಂಡಿಯಾದ ಟೆಕ್ ಸೀನ್ ಗಳನ್ನ ಇಂಪ್ರೂವ್ ಮಾಡ್ತಾರೆ. ಈಗ ಡೊನಾಲ್ಡ್ ಟ್ರಂಪ್ ಬರ್ತ್ ರೈಟ್ ಸಿಟಿಸನ್ಶಿಪ್ ನಿಲ್ಲಿಸಬೇಕು ಅಂತ ಪ್ಲಾನ್ ಮಾಡ್ತಿರೋದ್ರಿಂದ H1B ಫ್ಯಾಮಿಲೀಸ್ ಅಮೆರಿಕದಲ್ಲಿ ಸೆಟಲ್ ಆಗೋದಕ್ಕೆ ಕಷ್ಟ ಆಗ್ಬೋದು ಅಂತ ಭಯ ಪಡ್ತಿದ್ದಾರೆ ನೋಡಿ. ತುಂಬಾ ಜನ ಗ್ರೀನ್ ಕಾರ್ಡ್ಗೋಸ್ಕರ ತುಂಬಾ ವರ್ಷದಿಂದ ಕಾಯ್ತಿದ್ದಾರೆ. ಕೆಲವು ಕೇಸಸ್ ನಲ್ಲಿ 100 ವರ್ಷ ಕೂಡ ಕಾಯ್ಬೇಕಾಗಿರುವಂತಹ ಸಿಚುವೇಶನ್ ಬಂದಿದೆ. ಮಕ್ಕಳು ಅಮೆರಿಕನ್ ಸಿಟಿಸನ್ ಆದ್ರೆ ಅವ್ರಿಗೂ ಕೂಡ ಸೆಟ್ಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಈ ರೈಟ್ ನ ತೆಗೆದು ಹಾಕಿದ್ರು ಅಂತಂದ್ರೆ H1B ವರ್ಕರ್ಸ್ಗೆ ಅಮೆರಿಕದಲ್ಲಿ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಏನು ಕೂಡ ಅನ್ಸೋ ಫ್ಯಾಕ್ಟರೇ ಇರೋದಿಲ್ಲ. ಇದೆಲ್ಲ ನೋಡಿದ್ರೆ H1B ಕತೆ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ನಿಮ್ಗೆ ಅನ್ಸ್ತಿಲ್ವಾ. ಒಂದು ಕಡೆ ಫಾರಿನ್ ಟ್ಯಾಲೆಂಟ್ ನ ವೆಲ್ಕಮ್ ಮಾಡ್ಕೊಂಡ್ರೆ ಅಮೆರಿಕದ ಟೆಕ್ನಾಲಜಿ ಮತ್ತೆ ಇನೋವೇಷನ್ ನಲ್ಲಿ ಲೀಡರ್ ಆಗಿ ಇದ್ದೇ ಇರತ್ತೆ. ಇನ್ನೊಂದು ಕಡೆ ಇಮಿಗ್ರೇಷನ್ ಕೂಡ ಜಾಸ್ತಿ ಆದ್ರೆ ಅಮೆರಿಕನ್ ವರ್ಕರ್ಸ್ಗೆ ತೊಂದರೆ ಆಗುತ್ತೆ ಅಂತ ಕೆಲವರು ಟೆನ್ಷನ್ ತಗೊಳ್ತಿದ್ದಾರೆ. ರಿಸರ್ಚ್ ಪ್ರಕಾರ ಈ ಪ್ರೋಗ್ರಾಮ್ US ಗೆ ತುಂಬಾ ಹೆಲ್ಪ್ ಮಾಡ್ತಿದೆ, ಮತ್ತೆ ಇಂಡಿಯಾ ತರಹ ಬೇರೆ ದೇಶಗಳಿಗೂ ಕೂಡ ಹೆಲ್ಪ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಡೊನಾಲ್ಡ್ ಟ್ರಂಪ್ ಬರ್ತ್ ರೈಟ್ ಸಿಟಿಸನ್ಶಿಪ್ ನಿಲ್ಲಿಸ್ತೀವಿ ಅಂತ ಹೇಳ್ತಿರೋದ್ರಿಂದ H1B ವಿಷಯ ತುಂಬಾ ಚರ್ಚೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಮೆರಿಕಾಗೆ ಯಾರು ಬರಬೇಕು, ಯಾರು ಇರಬೇಕು, ಮತ್ತೆ ಅದರಿಂದ ಎಕನಾಮಿ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದು ಇವತ್ತಿನ ಚರ್ಚೆ ಮಾಡುವಂತ ವಿಷಯ. ಒಟ್ನಲ್ಲಿ H1B ಪ್ರೋಗ್ರಾಮ್ ಅಮೆರಿಕದ ಟ್ಯಾಲೆಂಟ್ ಮತ್ತೆ ಜನರ ಜಾಬ್ ಬಗ್ಗೆ ಮಾತಾಡೋದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇದು ಹೇಗೆ ಚೇಂಜ್ ಆಗುತ್ತೆ ಅಂತ ಕಾದು ನೋಡೋಣ. ಇದು ಟೆಕ್ನಾಲಜಿ ಇಂಡಸ್ಟ್ರಿ ಮತ್ತೆ ಇಮಿಗ್ರೆಂಟ್ ಫ್ಯಾಮಿಲೀಸ್ ಮತ್ತೆ ಅಮೆರಿಕನ್ ಎಕನಾಮಿನ ಚೇಂಜ್ ಮಾಡುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ಫಾರಿನ್ ಬಾರೋಯಿಂಗ್ಸ್ ಬಗ್ಗೆ ನೋಡ್ಕೊಂಡು ಬರೋಣ ನೋಡಿ. ಕೆಲವು ದಿನಗಳ ಹಿಂದೆ ನಾವು ಒಂದು ವಿಚಿತ್ರ ವಿಷಯದ ಬಗ್ಗೆ ಬರ್ದಿದ್ವಿ. ಎಕನಾಮಿಸ್ಟ್ ಸುಬ್ರಮಣಿಯನ್,
ಫೆಲ್ಮನ್ ಮತ್ತೆ ಆನಂದ್ ಅನ್ನೋರು ಈ ಒಂದು ಬಿಸ್ನೆಸ್ ಸ್ಟ್ಯಾಂಡರ್ಡ್ ನಲ್ಲಿ ಬರೆದಂತಹ ಒಂದು ಆರ್ಟಿಕಲ್ ನಲ್ಲಿ RBI ರುಪಿ ಡಾಲರ್ ಎಕ್ಸ್ಚೇಂಜ್ ರೇಟ್ ನ ತುಂಬಾ ಟೈಟ್ ಆಗಿ ಕಂಟ್ರೋಲ್ ಮಾಡ್ತಿದೆ ಅಂತ ಹೇಳಿದ್ರು. ಇದರಿಂದ ತೊಂದರೆ ಆಗಬಹುದು ಅಂತಾನೂ ಕೂಡ ಇವ್ರು ಹೇಳಿದ್ರು. ಬೇಸಿಕಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಒಂದು ಬಿಸ್ನೆಸ್ ನ ಚಾಯ್ಸ್ ಎಕ್ಸ್ಚೇಂಜ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಅಮೆರಿಕನ್ ಬ್ಯಾಂಕ್ಸ್ ಇಂಡಿಯನ್ ಬ್ಯಾಂಕ್ಸ್ ಗಿಂತ ಕಮ್ಮಿ ಬೆಲೆಗೆ ಲೋನ್ ಏನಾದ್ರು ಕೊಟ್ರೆ, ಮತ್ತೆ RBI ರುಪೀಸ್ ಬೆಲೆ ಡಾಲರ್ ಗಿಂತ ಏನಾದ್ರು ಮುಂದೆ ಜಾಸ್ತಿ ಮಾಡಿದ್ರೆ ಅಮೆರಿಕನ್ ಲೋನ್ಸ್ ಕಮ್ಮಿ ಬೆಲೆಗೆ ಸಿಗತ್ತೆ. ಆಗ ಇಂಡಿಯನ್ ಕಂಪನೀಸ್ ಫಾರಿನ್ ಇಂದ ಲೋನ್ ತಗೊಳ್ಳೋದು ಕರೆಕ್ಟ್ ಅಂತ ಅನ್ಸತ್ತೆ. ಅದನ್ನ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್ ECBs ಅಂತಾರೆ. ಆಮೇಲೆ ಅವರೊಂದು ಚಾರ್ಟ್ ಸಹ ತೋರಿಸಿದ್ರು. RBI ಮಾಡ್ತಿರೋ ಕೆಲಸದಿಂದ ಏನ್ ಆಗ್ತಿದೆ ಅಂತ ನೋಡಿದ್ರೆ, ಇಂಡಿಯನ್ ಕಂಪನೀಸ್ ಫಾರಿನ್ ಇಂದ ತಗೊಳ್ಳುವಂತಹ ಲೋನು ಕಳೆದ 1.5 ವರ್ಷಗಳಲ್ಲಿ ತುಂಬಾನೇ ಜಾಸ್ತಿ ಆಗಿದೆ. 18 ತಿಂಗಳಲ್ಲಿ ನಾವು ನೋಡಿದಾಗ ಇಂಡಿಯನ್ ಕಂಪನಿಗಳು ತಗೊಳ್ಳುವಂತಹ ಲೋನ್ 1/3 ಭಾಗ ಜಾಸ್ತಿ ಆಗಿದೆ. ಇದರಿಂದ ತುಂಬಾ ಪ್ರಾಬ್ಲಮ್ಸ್ ಬರಬಹುದು. ಮತ್ತೆ ಕಂಪನಿಗಳು ಲೋನ್ ಅನ್ನ ವಾಪಸ್ ಕೊಡಬೇಕಾದ್ರೆ ರುಪೀಸ್ ಬೆಲೆ ಕಮ್ಮಿ ಆಗುವಂತಹ ಚಾನ್ಸಸ್ ಬೇಕಾದಷ್ಟು ಇದೆ. ಆದ್ರೆ SBI ರಿಸರ್ಚ್ ಪ್ರಕಾರ ಇತ್ತೀಚೆಗೆ ಒಂದು ರಿಪೋರ್ಟ್ ನಲ್ಲಿ ಇದು ಸರಿ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಆ ಗ್ರಾಫ್ ಟೋಟಲಿ ತಪ್ಪು. ಕಾರ್ಪೊರೇಟ್ ಇಂಡಿಯಾ ಫಾರಿನ್ ಇಂದ ಎಷ್ಟು ಲೋನ್ ತಗೊಂಡಿದೆ ಅಂತ ನೋಡೋಕೆ 2 ನಂಬರ್ ಸಿಗತ್ತೆ. ಈಗ RBI ಪ್ರಕಾರ $190 ಬಿಲಿಯನ್ ಮತ್ತೆ ಫೈನಾನ್ಸ್ ಮಿನಿಸ್ಟ್ರಿ MOF ಪ್ರಕಾರ ನಾವು ನೋಡಿದಾಗ $273 ಬಿಲಿಯನ್ ಈ ಒಂದು ಡಿಫರೆನ್ಸ್ ಅಲ್ಲಿ ನಾವು ನೋಡಬಹುದು. $80 ಮಿಲಿಯನ್ ಗಿಂತ ಜಾಸ್ತಿ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ. ಅಂದ್ರೆ SBI ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗಿಂತ ಇದು ಜಾಸ್ತಿ. ಹಾಗಿದ್ರೆ ನಾವು ಫಾರಿನ್ ಇಂದ ಎಷ್ಟು ಸಾಲ ತಗೊಂಡಿದ್ದೀವಿ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್. ಇನ್ನು ಉಳಿದ ವಿಷಯಗಳ ಬಗ್ಗೆ ಹೇಗೆ ನಂಬೋದು? ನೋಡಿ, ಯಾವ ನಂಬರ್ನ ನಂಬಬೇಕು ಅನ್ನೋದು ಇಲ್ಲಿ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. SBI ರಿಸರ್ಚ್ ಪ್ರಕಾರ RBI ಕಮ್ಮಿ ನಂಬರ್ಸ್ನ ನಂಬತ್ತೆ. ಯಾಕೆ ಅಂದ್ರೆ ಫೈನಾನ್ಸ್ ಮಿನಿಸ್ಟ್ರಿ MOF ಡೇಟಾದಲ್ಲಿ ಫಾರಿನ್ ಇನ್ವೆಸ್ಟರ್ಸ್, ಇಂಡಿಯನ್ ಸಾವರಿನ್ ಮತ್ತೆ ಕಾರ್ಪೊರೇಟ್ ಬಾಂಡ್ಸ್ ನಲ್ಲಿ $73 ಬಿಲಿಯನ್ ಇನ್ವೆಸ್ಟ್ ಮಾಡಿರೋದು ಕೂಡ ಸೇರಿರತ್ತೆ ಅಂತ SBI ರಿಸರ್ಚ್ ಹೇಳಿದೆ. ಅದು ಬರೀ ಟೆಂಪ್ರವರಿ ಇನ್ವೆಸ್ಟ್ಮೆಂಟ್ಸ್. ಅದನ್ನ ECB ಡೇಟಾದಲ್ಲಿ ಹಾಕೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆನಂದ್, ಫೆಲ್ಮನ್ ಮತ್ತೆ ಸುಬ್ರಹ್ಮಣ್ಯನ್ ಹೇಳೋ ಪ್ರಕಾರ ಈ ಒಂದು ಎಕ್ಸ್ಚೇಂಜ್ ರೇಟ್ ನ ನೋಡ್ಕೊಂಡು ಬಂದಿರೋದು ಖಂಡಿತವಾಗ್ಲೂ ತಗೊಳ್ಳುವಂತಹ ಲೋನ್ ಅಲ್ವೇ ಅಲ್ಲ. ಇನ್ನು ಬಾಂಡ್ ಇನ್ವೆಸ್ಟ್ಮೆಂಟ್ಸ್ ನ ಬಿಟ್ರೆ 2 ನಂಬರ್ಸ್ ನ ಡಿಫರೆನ್ಸ್ ಕಮ್ಮಿ ಆಗುತ್ತೆ. ಇಂಡಿಯಾದ ಫಾರಿನ್ ಬಾರೋವಿಂಗ್ಸ್ ಜಾಸ್ತಿ ಆಗ್ತಿರೋ ತರ ಖಂಡಿತವಾಗ್ಲೂ ಕೂಡ ಕಾಣಿಸ್ತಿಲ್ಲ. ಬದಲಿಗೆ ಅದು 30 ತಿಂಗಳಲ್ಲಿ $16 ಬಿಲಿಯನ್ ಅಷ್ಟೇ ಜಾಸ್ತಿ ಆಗ್ತಿದೆ. ಇದು ನಾರ್ಮಲ್ ಆಗೇನೋ ಕಾಣಿಸ್ತಿದೆ, ಆದ್ರೆ ಮೊದಲು ಇದ್ದಿದ್ದ ತರ ಇದು ವಾಪಸ್ ಏನಾದ್ರೂ ಬರ್ತಿದ್ಯಾ? ಎಕ್ಸ್ಚೇಂಜ್ ರೇಟ್ಸ್ ಇಂದ ಫಾರಿನ್ ಲೋನ್ಸ್ ಅಟ್ರಾಕ್ಟಿವ್ ಆಗಿ ಕಂಡ್ರೂ ಕೂಡ ಒಂದು ಇನ್ವಿಸಿಬಲ್ ಕಾಸ್ಟ್ ಇದ್ದೇ ಇರುತ್ತೆ. ನೋಡಿ, ಬಾರೋವರ್ಸ್ಗೆ ಎಕ್ಸ್ಚೇಂಜ್ ರೇಟ್ಸ್ ಯಾವಾಗ ಬೇಕಾದ್ರೂ ಸಹ ಚೇಂಜ್ ಆಗ್ಬೋದು ಅಂತ ಗೊತ್ತಿರತ್ತಲ್ವಾ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಫಾರಿನ್ ಬಾರೋವಿಂಗ್ಸ್ ನ ಹೆಡ್ಜ್ ಮಾಡ್ಕೊಳ್ತಾರೆ. ಇಂಡಿಯನ್ ಕಂಪನಿಗಳು 66% ಫಾರಿನ್ ಬಾರೋವಿಂಗ್ಸ್ ನ ಹೆಡ್ಜ್ ಮಾಡ್ತಾರೆ. ಇದರಿಂದ ಲೋನ್ ತಗೊಳ್ಳುವಂತಹ ಖರ್ಚು ಕೂಡ ಜಾಸ್ತಿ ಆಗತ್ತೆ. ಅದಕ್ಕೆ ಎಕ್ಸ್ಚೇಂಜ್ ರೇಟ್ ನ ಕಂಟ್ರೋಲ್ ಮಾಡೋದ್ರಿಂದ ಸಿಗುವಂತಹ ಲಾಭ ಕಮ್ಮಿ ಆಗ್ಬೋದು. SBI ರಿಸರ್ಚ್ ಒಪ್ಕೊಳ್ಳೋ ವಿಷಯನ ನಾವು ನೋಡಿದ್ವಿ ಅಂತಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತ ಅರ್ಥ. ಮತ್ತೆ ಫೈನಾನ್ಷಿಯಲ್ ಇಯರ್ 2023 ಗಿಂತ 2024 ನಲ್ಲಿ ಫಾರಿನ್ ಬಾರೋವಿಂಗ್ಸ್ ಜಾಸ್ತಿ ಇತ್ತು. ಆದ್ರೆ COVID-19 ಪ್ಯಾಂಡಮಿಕ್ ಗಿಂತ ಮುಂಚೆ ಇಂಡಿಯಾ ಫಾರಿನ್ ಗಿಂತ ಜಾಸ್ತಿ ಲೋನ್ ಅನ್ನ ತಗೊಳ್ತಿತ್ತು. 2020ರಲ್ಲಿ ECBs ನ ನಾವು ನೋಡಿದಾಗ ನಮ್ಮ GDP ಯಲ್ಲಿ 1.9% ಇತ್ತು. ಈಗ 2024 ನಲ್ಲಿ ಅದು 1.2% ಗೆ ಇಳಿದೋಗಿದೆ. ಇದರಿಂದ ಗೊತ್ತಾಗೋದು ಎಲ್ಲ ಮೊದಲಿನ ತರ ವಾಪಸ್ ಬರ್ತಿದೆ ಅಷ್ಟೇ. ಇದು ಒಂದು ಇನ್ವೆಸ್ಟ್ಮೆಂಟ್ ಸ್ಟೋರಿನ ಪಾರ್ಟ್ ಏನಾದ್ರೂ ಆಗಿದ್ಯಾ? ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಇಂಡಿಯನ್ ಕಾರ್ಪೊರೇಟ್ಸ್ ಇಂಡಿಯಾದಲ್ಲೇ ಜಾಸ್ತಿ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಫಾರಿನ್ ಇಂದ ಜಾಸ್ತಿ ಲೋನ್ ತಗೊಳ್ತಾ ಇರಬಹುದು. ತುಂಬಾ ವರ್ಷಗಳಿಂದ ನಾವು ನೋಡಿದಾಗ ಇಂಡಿಯಾದ ಪ್ರೈವೇಟ್ ಸೆಕ್ಟರ್ ದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ. ಇದು ಎಕನಾಮಿಸ್ಟ್ ಮತ್ತೆ ಪಾಲಿಸಿ ಮೇಕರ್ಸ್ಗೆ ತುಂಬಾ ಟೆನ್ಷನ್ ಅನ್ನ ಕೊಡ್ತಿತ್ತು. ಇದನ್ನೆಲ್ಲ ನೋಡಾದ್ಮೇಲೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನ್ ಮಾಡಿದ್ರು ಗೊತ್ತಾ? ಈ ಇಂಡಿಯನ್ ಪ್ರೈವೇಟ್ ಸೆಕ್ಟರ್ ಅನ್ನ ಹನುಮಂತನಿಗೆ ಕಂಪೇರ್ ಮಾಡಿದ್ರು. ಆದ್ರೆ ಈಗ ಇನ್ವೆಸ್ಟ್ಮೆಂಟ್ಸ್ ತುಂಬಾನೇ ಜಾಸ್ತಿ ಆಗ್ತಿದೆ ಅಂತ ಕಾಣಿಸ್ತಿದೆ. ನೋಡಿ, SBI ರಿಸರ್ಚ್ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗ್ತಿದೆ. ಇದರಲ್ಲಿ ಜಾಸ್ತಿ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈ ವರ್ಷದ ಮೊದಲ 9 ತಿಂಗಳಲ್ಲಿ 32 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ಸ್ ಆಗಿದೆ. ಅದರಲ್ಲಿ 70% ಪ್ರೈವೇಟ್ ಇಂದಾನೆ ಬಂದಿದೆ ಗೊತ್ತಾ? ಇದು ಪ್ಯಾಂಡಮಿಕ್ ಗಿಂತ ಮುಂಚೆ ಇದ್ದಕ್ಕಿಂತ ಜಾಸ್ತಿ ಅಂತಾನೆ ಹೇಳ್ಬೋದು. RBI ಕೂಡ ಈ ಒಂದು ರಿಪೋರ್ಟ್ ಅನ್ನ ಕ್ಲಿಯರ್ ಆಗಿ ನೋಡ್ತಿದೆ. ಇನ್ನು ಫೈನಾನ್ಷಿಯಲ್ ಇಯರ್ 2023 ನಲ್ಲಿ ಪ್ರೈವೇಟ್ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ GDP ಯಲ್ಲಿ ನಾವು ನೋಡಿದಾಗ 11.6% ಜಾಸ್ತಿ ಆಗಿದೆ. ಇದು 2016 ಗಿಂತ ಅತಿ ಹೆಚ್ಚು ಅಂತಾನೆ ಹೇಳ್ಬೋದು. 2024ರ ಡೇಟಾ ಇನ್ನೂ ಕೂಡ ಬಂದಿಲ್ಲ, ಆದ್ರೆ ಅದು ಇನ್ನೂ ಜಾಸ್ತಿ ಆಗಿರ್ಬೋದು ಅಂತ ಎಲ್ಲರೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ತಿದ್ದಾರೆ. SBI ರಿಸರ್ಚ್ ಅಷ್ಟು ಮಾತ್ರ ಅಲ್ಲ, ಕೇರ್ ಎಡ್ಜ್ ರೇಟಿಂಗ್ಸ್ ಕೂಡ ಈ ಒಂದು ಕ್ಯಾಪಿಟಲ್ ಗೂಡ್ಸ್ ಕಂಪನೀಸ್ ಗಳಲ್ಲಿ
2024ರಲ್ಲಿ ನೋಡಿದಾಗ ಆರ್ಡರ್ಸ್ ತುಂಬಾ ಜಾಸ್ತಿ ಮಾಡಿದೆ ಅಂತ ಹೇಳಿದೆ. ECB ಡೇಟಾನ ನೋಡಿದ್ರೆ ಅರ್ಧದಷ್ಟು ಈ ಕ್ಯಾಪಿಟಲ್ ಗೂಡ್ಸ್ಗೆ, ಮಾಡರ್ನೈಸೇಷನ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಆದ್ರೆ ಇಂಡಿಯಾದ ಫಾರಿನ್ ಬಾರೋವಿಂಗ್ಸ್ ಜಾಸ್ತಿ ಆಗ್ತಿರೋದು ಬಿಸ್ನೆಸ್ ಜಾಸ್ತಿ ಮಾಡೋದಕ್ಕೆ ಅಂತ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನೋಡಿ. ಇದರಿಂದ ಗೊತ್ತಾಗೋದು ಏನು ಅಂತಂದ್ರೆ ಮ್ಯಾಕ್ರೋ ಟೂರಿಸಂ ನ ಅವಾಯ್ಡ್ ಮಾಡಿ ಅಂತ. ಹಾಗಾದ್ರೆ ಯಾವ ವಿಷಯನ ನಂಬಬೇಕು? ನಮ್ಗೆ ಕರೆಕ್ಟ್ ಆಗಿ ಹೇಳೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಇಂಡಿಯಾದ ಎಕನಾಮಿ ಒಂದು ಪಜಲ್ ತರ, ಮತ್ತೆ ಅದನ್ನ ಯಾರಿಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ಸಾಧ್ಯನೇ ಇಲ್ಲ. ಈ ಎಪಿಸೋಡ್ ಅನ್ನ ನೀವೇನಾದ್ರೂ ನೋಡ್ತಿದ್ದೀರಾ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಅಂಕಿ ಅಂಶಗಳು ಎಷ್ಟು ಗೊಂದಲ ಮಾಡಬಹುದು ಅಂತ ಗೊತ್ತಾಗುತ್ತೆ ಅಲ್ವಾ. ಒಂದು ನಂಬರ್ಗೆ ನೀವು ಒಂದು ಕತೆ ಹಾಕಿದ್ರಿ ಅಂತಂದ್ರೆ ಅದಕ್ಕೆ ಮೀನಿಂಗ್ ಇರುತ್ತೆ. ಆ ಕತೆ, ಆ ನಂಬರ್ಸ್ ನ ಅರ್ಥನ ಚೇಂಜ್ ಮಾಡಬಹುದು. ಇನ್ನು ಎಕನಾಮಿಸ್ಟ್ ಕೂಡ ಒಂದೊಂದು ನಂಬರ್ಸ್ಗೆ ಅವರದೇ ಆದ ಕತೆನ ಹೇಳ್ತಾರೆ ಮತ್ತೆ ಚರ್ಚೆ ಮಾಡ್ತಾರೆ. ಇದು ಕೂಡ ಅದೇ ತರದ ಒಂದು ಚರ್ಚೆ ಅಂತ ಹೇಳ್ಬೋದು ನೋಡಿ. ತುಂಬಾ ಇನ್ವೆಸ್ಟರ್ಸ್ ಮ್ಯಾಕ್ರೋ ಟೂರಿಸಂ ನ ಮಾಡ್ತಾರೆ. ದೊಡ್ಡ ಎಕನಾಮಿಕ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಟ್ರೆಂಡ್ಸ್ ನ ನೋಡಿ ಒಂದು ಎಕನಾಮಿ ಬಗ್ಗೆ ಅಂದಾಜ್ ಸಹ ಮಾಡ್ತಾರೆ. ಇದು ತಪ್ಪು ಸ್ಟ್ರಾಟಜಿ. ಎಲ್ಲ ನಂಬರ್ಸ್ಗೂ ಸಹ ಒಂದು ಕಾಂಟೆಕ್ಸ್ಟ್ ಇರುತ್ತೆ. ನೀವು ಕಾಂಟೆಕ್ಸ್ಟ್ ನ ನೋಡದೇ ಇದ್ರೆ ನಿಮ್ಗೆ ನಿಜವಾದ ವಿಷಯಗಳು ಅರ್ಥನೇ ಆಗೋದಿಲ್ಲ. ಈಗ ಮುಂದಿನ ಸ್ಟೋರಿಯಲ್ಲಿ ಹರ್ ಘರ್ ಮೇ SIP ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೆಬಿ ಒಂದು ಕನ್ಸಲ್ಟೇಷನ್ ಪೇಪರ್ ನ ಪಬ್ಲಿಷ್ ಮಾಡಿದೆ. ಅದರಲ್ಲಿ ಎಲ್ರಿಗೂ ಸಹ ಮ್ಯೂಚುವಲ್ ಫಂಡ್ ಸಿಗಬೇಕು ಅಂತ ಮೈಕ್ರೋ SIPs ನ $250 ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಸ್ಯಾಶಟೈಸೇಷನ್ ತರ ಅಂತ ಹೇಳ್ಬೋದು. ನೀವೇನಾದ್ರೂ $2 ಶಾಂಪು ತಗೊಳ್ತೀರಾ ಅಂತಂದ್ರೆ ಸ್ಯಾಶೆಟ್ ತರ ತಗೊಳ್ತೀರಾ ಅಲ್ವಾ, ಅದೇ ತರ ಈ ಒಂದು ಇನ್ವೆಸ್ಟ್ಮೆಂಟ್ಸ್ಗೂ ಸಹ ಈ ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಮ್ಯೂಚುವಲ್ ಫಂಡ್ಸ್ ಇಂಡಸ್ಟ್ರಿ ಈಗ ತುಂಬಾ ಬೆಳೆದಿದೆ. AUM 2014ರಲ್ಲಿ 10 ಟ್ರಿಲಿಯನ್ ಇದ್ದಿದ್ದು ಈಗ 2024 ನವೆಂಬರ್ ನಲ್ಲಿ ನೋಡಿದಾಗ 68 ಟ್ರಿಲಿಯನ್ಗೆ ಆಗಿದೆ. ಈ ಒಂದು ಯುನೀಕ್ ಇನ್ವೆಸ್ಟರ್ಸ್ 2018ರಲ್ಲಿ 1.7 ಕ್ರೋರ್ಸ್ ಇದ್ದಿದ್ದು ಈಗ 2024 ನವೆಂಬರ್ಗೆ ನಾವು ನೋಡಿದಾಗ 5.18 ಕ್ರೋರ್ಸ್ ಆಗಿದೆ. ಆದ್ರೆ ಈ ಗ್ರೋತ್ ಎಲ್ಲಾ ಕಡೆ ಸಮಾನವಾಗಿ ಹಂಚಿಲ್ಲ ನೋಡಿ. ಕೆಲವು ಸಿಟೀಸ್ ಮಾತ್ರ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಮುಂಬೈ ಒಂದೇ 27% ಮ್ಯೂಚುವಲ್ ಫಂಡ್ ಅಸೆಟ್ಸ್ ನ ಹೋಲ್ಡ್ ಮಾಡ್ತಿದೆ ಅಂತ ಹೇಳ್ಬೋದು, ಅಂದ್ರೆ ಸುಮಾರು 18 ಲಕ್ಷ ಕೋಟಿ ರೂಪಾಯಿ. ಇನ್ನು ಡೆಲ್ಲಿನ ನೋಡಿದಾಗ 12%, ಬೆಂಗಳೂರಿನ ನೋಡಿದಾಗ 5% ಹೋಲ್ಡ್ ಮಾಡ್ತಿದೆ. ಈ 3 ಸಿಟೀಸ್ ನ ಸೇರಿಸದಂತೆ 44% ಮ್ಯೂಚುವಲ್ ಫಂಡ್ ಅಸೆಟ್ಸ್ ನ ಹೋಲ್ಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಪುಣೆ ಹಾಗೂ ಕೋಲ್ಕತ್ತಾನ ನಾವು ಸೇರಿಸಿದ್ವಿ ಅಂತಂದ್ರೆ 50% ಗಿಂತ ಜಾಸ್ತಿ ಅಸೆಟ್ಸ್ ನ ಸಹ ಇವರು ಹೋಲ್ಡ್ ಮಾಡ್ತಿದ್ದಾರೆ. ಅದಕ್ಕೆ ಸೆಬಿ ಈ ಒಂದು ಸ್ಯಾಶಟೈಸೇಷನ್ ಇನಿಷಿಯೇಟಿವ್ ನ ಪುಷ್ ಮಾಡ್ತಿದೆ ನೋಡಿ. ಕೆಲವು ಮ್ಯೂಚುವಲ್ ಫಂಡ್ ಕಂಪನಿಗಳು ಚಿಕ್ಕ SIPs ನ ಕೊಡ್ತಿದ್ದಾರೆ, ಆದ್ರೆ ಎಲ್ಲಾ ಕಡೆ ಒಂದೇ ತರ ಇಲ್ಲ ಅಂತ ಹೇಳ್ಬೋದು. ಸೆಬಿ ಇದನ್ನ ಸ್ಟ್ಯಾಂಡರ್ಡೈಸ್ ಮಾಡಿ ಎಲ್ಲಾ ಫಂಡ್ ಹೌಸಸ್ ನಲ್ಲೂ ಕೂಡ ಇದು ಇರಬೇಕು ಅಂತ ನೋಡ್ತಿದೆ. ಈಗ ಚಿಕ್ಕ ಟೌನ್ಸ್ ಮತ್ತೆ ಕಮ್ಮಿ ಇನ್ಕಮ್ ಇರೋರು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಬೇಕು ಅನ್ನೋದು ಇವ್ರ ಉದ್ದೇಶ. ಆದ್ರೆ ದೀಪಕ್ ಶೆಣಾಯ್ ಟ್ವಿಟರ್ ನಲ್ಲಿ ಹೇಳ್ದಂಗೆ ಈ ಚಿಕ್ಕ SIPs ನ ರನ್ ಮಾಡೋದು ಸುಲಭ ಅಂತೂ ಖಂಡಿತವಾಗ್ಲೂ ಅಲ್ಲ. ಯಾರಾದ್ರೂ $250 ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಪೇಮೆಂಟ್ ಗೇಟ್ವೇ ಫೀಸ್ ಆಗಿರ್ಬೋದು, RTA ಪ್ರಾಸೆಸಿಂಗ್ ಚಾರ್ಜಸ್ ಆಗಿರ್ಬೋದು, ಈ ತರದ ಖರ್ಚುಗಳು ಜಾಸ್ತಿ ಇರುತ್ತೆ. ಒಂದು ಟ್ರಾನ್ಸಾಕ್ಷನ್ಸ್ಗೆ ಈ ಒಂದು $2 ಖರ್ಚಾಗತ್ತೆ ಅಂತ ಅನ್ಕೊಳ್ಳಿ. ಆಗ ಇನ್ವೆಸ್ಟ್ಮೆಂಟ್ ಅಮೌಂಟ್ ನಲ್ಲಿ 0.8% ಆಗತ್ತೆ. ಇದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಎಕ್ಸ್ಪೆನ್ಸಸ್ ರೇಷಿಯೋಗಿಂತ ಜಾಸ್ತಿ. B30 ಸ್ಟಾಟ್ಸ್ ಅಂದ್ರೆ ಬಿಯಾಂಡ್ 30 ಸಿಟೀಸ್ ನಲ್ಲಿ ನಾವು ನೋಡಿದ್ವಿ ಅಂತಂದ್ರೆ 2024 ಡಿಸೆಂಬರ್ ಪ್ರಕಾರ 19% ಮ್ಯೂಚುವಲ್ ಫಂಡ್ ಅಸೆಟ್ಸ್ ಮಾತ್ರ ಇದೆ. ಆದ್ರೆ ಒಂದು ಖುಷಿ ಪಡೆಯೋ ವಿಷಯ ಏನ್ ಗೊತ್ತಾ, ಈ B30 ಅಸೆಟ್ಸ್ ಕಳೆದ ವರ್ಷ ನೋಡಿದಾಗ ನಾವು 41% ವರೆಗೂ ಬೆಳೆದಿದೆ. ಮತ್ತೆ B30 ಇಂದ 86% ಇನ್ವೆಸ್ಟ್ಮೆಂಟ್ಸ್ ಈಕ್ವಿಟಿ ಸ್ಕೀಮ್ಸ್ ನಲ್ಲಿ ಇದ್ರೆ ಟಾಪ್ 30 ಸಿಟೀಸ್ ನಲ್ಲಿ 55% ಮಾತ್ರ ಇದೆ. ಇನ್ನು ಚಿಕ್ಕ ಸಿಟೀಸ್ ನಲ್ಲಿ ನಾವು ನೋಡಿದಾಗ ಜನರಿಗೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ಬೋದು. ಸೆಬಿ ಈ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದೆ. ಇಂಟರ್ಮೀಡಿಯರೀಸ್ ಡಿಸ್ಕೌಂಟ್ಸ್ ರೇಟ್ ನ ಕೊಡೋಕೆ ಹೇಳ್ತಿದ್ದಾರೆ. ಮತ್ತೆ ಇನ್ವೆಸ್ಟರ್ ಎಜುಕೇಶನ್ ಫಂಡ್ ಇಂದ ಸ್ವಲ್ಪ ಖರ್ಚುಗಳನ್ನು ಕೂಡ ಕೊಡ್ತಾರೆ. ಡಿಸ್ಟ್ರಿಬ್ಯೂಟರ್ಸ್ ಯಾರಾದ್ರೂ ಸಹ ಹೊಸ ಇನ್ವೆಸ್ಟರ್ಸ್ ನ 2 ವರ್ಷದವರೆಗೂ ಇಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ $500 ಇನ್ಸೆಂಟಿವ್ ಸಹ ಕೊಡ್ತಾರೆ. ಇದು ನೋಡೋಕೆ ಒಂದು ದೊಡ್ಡ ಪ್ಲಾನ್ ಅಂತಾನೆ ಹೇಳ್ಬೋದು. ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಕನ್ಸಲ್ಟೇಷನ್ ಪೇಪರ್ ನಿಂದಾನೇ ಗೊತ್ತಾಗುತ್ತೆ. ಇನ್ನು ಫೆಬ್ರವರಿ 6, 2025 ವರೆಗೂ ಕೂಡ ಈ ಒಂದು ಫೀಡ್ಬ್ಯಾಕ್ ನ ತಗೊಳ್ತಿದ್ದಾರೆ. ಆಮೇಲೆ ಇಂಡಸ್ಟ್ರಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ.
ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಸ್ಮಾರ್ಟ್ ಫೋನ್ಸ್ ಇಂಡಿಯಾದಲ್ಲಿ 2ನೇ ಅತಿ ದೊಡ್ಡ ಎಕ್ಸ್ಪೋರ್ಟ್ ಕ್ಯಾಟಗರಿ ಆಗಿದೆ ಅಂತ ಹೇಳ್ಬೋದು. ಏಪ್ರಿಲ್ ಇಂದ ನವೆಂಬರ್ ವರೆಗೂ ನಾವು ನೋಡಿದಾಗ, ಅಂದ್ರೆ ಫೈನಾನ್ಷಿಯಲ್ ಇಯರ್ 2025 ಅಲ್ಲಿ ಈ ಒಂದು $13.1 ಬಿಲಿಯನ್ ನಷ್ಟು ಎಕ್ಸ್ಪೋರ್ಟ್ಸ್ ಆಗಿದೆ. ಅಂದ್ರೆ ಈ ಒಂದು ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ 46% ಜಾಸ್ತಿ ಅಂತ ಹೇಳ್ಬೋದು. ಕಳೆದ ವರ್ಷ ಇದೇ ಟೈಮ್ ನಲ್ಲಿ $8.9 ಬಿಲಿಯನ್ ನಷ್ಟು ಎಕ್ಸ್ಪೋರ್ಟ್ ಆಗಿತ್ತು. ಈ ಗ್ರೋತ್ ನಾವು ನೋಡಿದ್ವಿ ಅಂತಂದ್ರೆ ಆಟೋಮೋಟಿವ್ ಡೀಸೆಲ್ ಫ್ಯೂಯಲ್ ಎಕ್ಸ್ಪೋರ್ಟ್ಗೂ ಮತ್ತೆ ಸ್ಮಾರ್ಟ್ ಫೋನ್ಸ್ ಎಕ್ಸ್ಪೋರ್ಟ್ಗೂ ಸಹ ಇರುವಂತಹ ಗ್ಯಾಪ್ ಏನಿದೆ ಅಲ್ವಾ, $400 ಮಿಲಿಯನ್ ಗೆ ಇಳಿದಿದೆ ಅಂತಾನೆ ಹೇಳ್ಬೋದು. 2024ರಲ್ಲಿ ಇದು $10 ಬಿಲಿಯನ್ ಇತ್ತು. ಎಕ್ಸ್ಪೋರ್ಟ್ಸ್ 2019 ನಲ್ಲಿ ನಾವು ನೋಡಿದಾಗ $1.6 ಬಿಲಿಯನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಆದ್ರೆ 2024 ಅಲ್ಲಿ $15.6 ಬಿಲಿಯನ್ ಆಗಿದೆ. ಅಂದ್ರೆ 6 ವರ್ಷದಲ್ಲಿ 10 ಪಟ್ಟು ಜಾಸ್ತಿ ಆಗಿದೆ. ಈ ಎಕ್ಸ್ಪೋರ್ಟ್ಸ್ ನಲ್ಲಿ ನಾವು ನೋಡಿದಾಗ 2/3 ಆಪಲ್ ಕಂಪನಿಯಿಂದ ಆಗಿದೆ. ಅವರ ವೆಂಡರ್ಸ್ ಫಾಕ್ಸ್ಕಾನ್, ಪೆಗಾಟ್ರಾನ್ ಮತ್ತೆ ವಿಸ್ಟ್ರನ್ ಇಂದ ಈ ಒಂದು ಸ್ಮಾರ್ಟ್ ಫೋನ್ ನ ಒಂದು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತಾನೆ ನಾವು ಹೇಳ್ಬೋದು. ನಂಬರ್ 2, ಟಾಟಾ ಕಮ್ಯುನಿಕೇಶನ್ಸ್ AI ಸ್ಟುಡಿಯೋ ಅಂತ ಒಂದು ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್, ಇದನ್ನ ಪಾಸ್ ಅಂತ ನಾವು ಹೇಳ್ತೀವಿ. ಇದನ್ನ ಮಾರ್ಚ್ 2025ಗೆ ಲಾಂಚ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದನ್ನ ನಾವು ನೋಡಿದಾಗ ಎನ್ವಿಡಿಯಾನ ಹಾಪರ್ ಮತ್ತೆ ಬ್ಲ್ಯಾಕ್ವೆಲ್ GPUs ಇಂದ ಸಪೋರ್ಟ್ ಮಾಡ್ತಿರೋ AI ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬೇಸಿಕಲಿ ಇದು ಎಂಟರ್ಪ್ರೈಸಸ್ ಆಗಿರ್ಬೋದು, ಸ್ಟಾರ್ಟ್ಅಪ್ಸ್ ಆಗಿರ್ಬೋದು ಮತ್ತೆ ಗವರ್ನಮೆಂಟ್ ಪ್ರಾಜೆಕ್ಟ್ಸ್ಗೆ ಸಬ್ಸ್ಕ್ರಿಪ್ಷನ್ಸ್ ಮಾಡೆಲ್ಸ್ ನಲ್ಲಿ ಸಿಗತ್ತೆ. ಈ ಕಂಪನಿ US ನಲ್ಲೂ ಸಹ ಗ್ರೋತ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. 2026ಗೆ ನಾವು ನೋಡಿದಾಗ $1 ಬಿಲಿಯನ್ ರೆವಿನ್ಯೂ ತಲುಪೋದಕ್ಕೂ ಸಹ ಟಾರ್ಗೆಟ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ರೀಸೆಂಟ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ತರ ಚಾಲೆಂಜಸ್ ಇದೆ ಅನ್ನೋದು ಇಲ್ಲಿ ನಮಗೆ ಕಾಣುತ್ತೆ. ಕೊನೆಯ ಟಿಡ್ಬಿಟ್, ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಮಹಾರಾಷ್ಟ್ರದಲ್ಲಿ ಇಂಡಿಯಾದ ಫಸ್ಟ್ ಆಪ್ಟಿಕ್ಸ್ ಪಾರ್ಕ್ ನ ಶುರು ಮಾಡೋದಕ್ಕೆ 12,000 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತಿದೆ. 2028ರಲ್ಲಿ ನಾವು ನೋಡಿದಾಗ ಈ ಒಂದು ಆಪರೇಷನ್ಸ್ ನ ಶುರು ಮಾಡ್ತಾರೆ ಮತ್ತೆ 2035ರ ಒಳಗಡೆ ಪೂರ್ತಿ ಮುಗಿಯತ್ತೆ ಅಂತ ಗೊತ್ತಾಗತ್ತೆ. ಈ ಪ್ರಾಜೆಕ್ಟ್ಗೆ ಮಹಾರಾಷ್ಟ್ರ ಗವರ್ನಮೆಂಟ್ ಜಾಗ ಕೊಡೋದ್ರ ಜೊತೆಗೆ ಇನ್ಸೆಂಟಿವ್ಸ್ ಮತ್ತೆ ಅಪ್ರೂವಲ್ಸ್ ಸಹ ಕೊಡ್ತಿದೆ. ಇದರಿಂದ 2,000 ಜನಕ್ಕೆ ಜಾಬ್ ಸಿಗುವಂತಹ ಆಪರ್ಚುನಿಟಿ ಸಹ ಇಲ್ಲಿದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.